MMA ಬಗ್ಗೆ ಸಿಕ್ಕಾಪಟ್ಟೆ ಮಿಸ್ಕಾನ್ಸೆಪ್ಷನ್ಸ್ ಇದೆ, ಮಿತ್ಸ್ ಇದೆ. ಅದರಲ್ಲಿ ನಾನು ನಿಮಗೆ ಒಂದು 10 ಮಿತ್ಸ್ನ ಕೇಳ್ತೀನಿ, ಕ್ವಿಕ್ ಆಗಿ ಆನ್ಸರ್ ಮಾಡಬೇಕು. ಓಕೆ 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 MMA ಏನಿದ್ರು ಬರೀ ಅಗ್ರೆಸಿವ್ ಪೀಪಲ್ಗೆ ಮತ್ತೆ ವಯೋಲೆಂಟ್ ಪೀಪಲ್ಗೆ? ಇಲ್ಲ, ಆ ರೀತಿ ಏನಿಲ್ಲ. ಓಕೆ, ಸೊ MMA ಆಡಬೇಕು ಅಂದರೆ ಫಿಸಿಕಲಿ ತುಂಬಾನೇ ಸ್ಟ್ರಾಂಗ್ ಆಗಿರಬೇಕು ಹಾಗಂತ ಏನಿಲ್ಲ. ಹಾಂ, ಏನಾದರೂ ಎಕ್ಸ್ಪ್ಲನೇಷನ್ ಚಿಕ್ಕದಾಗಿ? ಸೊ ನೀವು ಫಿಸಿಕಲ್ ಸ್ಟ್ರೆಂತ್ ಡೆವಲಪ್ ಮಾಡ್ಬೋದು. ಈಗ ಡ್ಯಾನ್ಸ್ ಮಾಡಬೇಕಂದ್ರೆ ನಾವು ಫ್ಲೆಕ್ಸಿಬಲ್ ಇರಬೇಕು, ಸಂಗೀತ ಆಡಬೇಕಂದ್ರೆ ಆಲ್ರೆಡಿ ಸ್ವರ ಚೆನ್ನಾಗಿರ್ಬೇಕು ಅಂತ ಇಲ್ಲ. ನೀವು ಸಂಗೀತ ಆಡ್ತಾ ಆಡ್ತಾನೂ ನೀವು ಸ್ವರನ ಬೇಸನ್ನು ನೀವು ಸೆಟ್ ಮಾಡ್ಕೊಬೋದು. MMA ಅನ್ನೋದು ನಾರ್ಮಲ್ ಪರ್ಸನ್ ಕಲಿಯೋದಕ್ಕೆ ಸಿಕ್ಕಾಪಟ್ಟೆ ಡೇಂಜರಸ್ ಅಂಥದ್ದೇನಿಲ್ಲ. ಯಾಕಂದರೆ ಎಕ್ಸ್ಪ್ಲನೇಷನ್ ಕೊಡಬೇಕಂದ್ರೆ ಓವರ್ ನೈಟ್ ನಿಮ್ಗೆ ಹೋಗಿ ನಾಳೆ ಫೈಟ್ ಮಾಡಬೇಕಂತ ಹೇಳಲ್ಲ. ಇಟ್ ಸ್ಟಾರ್ಟ್ಸ್ ವಿತ್ ಎ ಬೇಸಿಕ್ ಸ್ಟೆಪ್. ನೀವು 6 ತಿಂಗಳಲ್ಲಿ ಬೇಜಾರಾಗ್ತೀರ, ನೀವು ಹೆಂಗೆ ನಿಂತ್ಕೊಬೇಕು, ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು, ಗಾರ್ಡ್ ಹೆಂಗೆ ಇಟ್ಕೊಬೇಕು ಅದೇ ಕಲಿತಾ ಇರ್ತೀರ. ಸ್ಲೋ ಆಗಿ ಬ್ಯಾಕಲ್ಲಿ ಪಂಚ್ ಮಾಡಬೇಕು ಅಂತ ನೋಡೋಟ್. ಕೆಲವರು ಅನ್ಟ್ರೈನ್ಡ್ ಕೋಚಸ್ ಏನು ಮಾಡ್ತಾರೆ, ತುಂಬ ಕಲ್ಸಕ್ಕೆ ಹೋಗಿ ಇಂಜರಿ ಸಣ್ಣ ಪುಟ್ಟ ಇಂಜರಿ ಆಗುತ್ತೆ. ಬಟ್ ಓವರ್ ದ ಟೈಮ್ ನಿಮ್ಮ ಇಂಜರಿ ನಂಗೆ ಸ್ಕ್ರ್ಯಾಚ್ ಆಗಿಬಿಡುತ್ತೆ. ಆ ರೀತಿ ನೀವು ಕಂಡೀಷನ್ ಆಗಿರ್ತೀರ ಅಂತ ಓವರ್ ದ ಟೈಮ್. ಕಂಡೀಷನ್ ಓವರ್ ನೈಟ್ ಆಗಲ್ಲ. ಇಟ್ ಟೇಕ್ಸ್ 1 year 2 year ಬಿಫೋರ್ ಕಾಂಪೀಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ 2 years ಸ್ಪೆಂಡ್ ಮಾಡಿರ್ಬೇಕು ಬೇಸಿಕ್ ಲೆವೆಲ್. ಪ್ರೊಫೆಷನಲ್ ನೋಡ್ಬೇಕಂದ್ರೆ ನಿಮ್ಗೆ 7-8 ವರ್ಷ ಆಗಿರುತ್ತೆ. ಅದರೊಳಗೆ ನಿಮ್ಮ ಬಾಡಿ ಚೇಂಜಸ್, ನಿಮ್ಮ ಮೈಂಡ್ ಸೆಟ್ ಚೇಂಜಸ್ ತುಂಬ ಆಗಿರುತ್ತೆ. ವೆರಿ ನೈಸ್. ಅಟ್ ದ ಏಜ್ ಆಫ್ 25 ಯಾರಾದರೂ MMA ಟ್ರೈನಿಂಗನ್ನು ಸ್ಟಾರ್ಟ್ ಮಾಡ್ಬೋದಾ? 25 or above? 40-50 ಮಾಡ್ಬೋದು. 40-50 ಮಾಡ್ಬೋದು. ಎನಿ ಏಜಲ್ಲೂ ಮಾಡ್ಬೋದು. ನನ್ನ ಎಷ್ಟೋ ಜನ ಮೀನ್ಸ್ ಇನ್ ಮೈ ಕ್ಲಾಸ್ ದೇ ವೇರ್ ಒನ್ ಪರ್ಸನ್ ಐ ಎಸ್ಪೆಷಲಿ ಈಸ್ ಟು ಕಮ್ ವಿತ್ ಹಿಸ್ ಸನ್. ಸೊ 45 years ಇತ್ತು, ಬಂದು ಮಾಡ್ತಿದ್ರು. ಒಬ್ಬರಲ್ಲ 4 ಜನ ಗ್ರೂಪ್ ಮಾಡಕ್ಕೆ ಶುರು ಮಾಡಿದ್ರು. ಮಾಡ್ತಾರೆ. ಐ ಹ್ಯಾವ್ ಸೀನ್ ಪೀಪಲ್ ಇನ್ ದೇರ್ 60s, ಬಟ್ ನಾಟ್ ಆ ಲೆವೆಲ್ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಸಣ್ಣ ಪುಟ್ಟ ಅವರು ಸ್ವಲ್ಪ ಫನ್ನಿಗೆ ರೋಲಿಂಗ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇರ್ತಾರೆ. ನೋ ಲಿಮಿಟೇಷನ್ಸ್. ಓಕೆ ಓಕೆ MMA ಅನ್ನೋದು ಬರೀ ಆ ಕೇಜಲ್ಲಿ ಆ ರಿಂಗಲ್ಲಿ ಮಾತ್ರ ಯೂಸ್ಫುಲ್ಲು, ಹೊರಗಡೆ ಲೈಫಲ್ಲಿ ಏನು ಯೂಸ್ಫುಲ್ ಇಲ್ಲ. Everywhere it is life useful, starting from the time you wake up, even when your craving comes. What you learn inside the cage will teach you and help you in not even for as a self defense but as a life lessons. Okay. ಸೊ MMA ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೇರೆ ಬೇರೆ ಮಾರ್ಷಿಯಲ್ ಆರ್ಟ್ ಸ್ಕಿಲ್ಸನ್ನು ಕಲ್ತಿರಬೇಕು? ನಾಟ್ ನೆಸರಿ. ಕಲ್ತ್ರೆ ನೋ ಯು ಪ್ರಾಬ್ಲಮ್ ಇಲ್ಲ, ಕಲ್ತಿಲ್ಲ ಅಂದರೆ ಇನ್ನೂ ಒಳ್ಳೇದು. ಸೊ ದಟ್ ಯು ವಿಲ್ ಲರ್ನ್ ಓನ್ಲಿ MMA. ಇಟ್ಸ್ ಲೈಕ್ ಲರ್ನಿಂಗ್ ವಿತ್ ಎಂಟಿ ಗ್ಲಾಸ್ ಕೈಂಡ್ ಆಫ್ ಎ ಥಿಂಗ್, ವಿತ್ ಎಂಟಿ ಮೈಂಡ್, ವಿತೌಟ್ ಎನಿ ಅದರ್ ಮಿಸ್ಕನ್ಸೀವ್ಡ್ ಪರ್ಸೆಪ್ಷನ್ ಜೊತೆಗೆ. ಓಕೆ. MMA ಕಲಿಬೇಕಾದ್ರೆ ಇಂಜುರಿ ಅನ್ನೋದು ಅನ್ಅವಾಯ್ಡೇಬಲ್. ಇಂಜುರಿ ಡೆಫಿನೆಟಾಗಿ ಆಗುತ್ತೆ. ಸಿ ಇಂಜುರಿ ಮೈಟ್ ಹ್ಯಾಪನ್, ಅಫ್ಕೋರ್ಸ್ ಅನ್ಅವಾಯ್ಡೇಬಲ್ ಹೇಳೋಕ್ಕಾಗಲ್ಲ. ಬಟ್ ಸಿ ದಿಸ್ ಇಸ್ ವೆನ್ ಯು ಗ್ರೋ. ಇವತ್ತು ಮಗು ನಡೀತಾ ಇರ್ಬೇಕಾದ್ರೆ ಬೀಳೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬೀಳತ್ತೆ, ಎಲ್ಲ ಆಗುತ್ತೆ, ಆವಾಗಲೇ ಕಲಿಯತ್ತಲ್ವ ಮಗು ಅನ್ನೋದು. ಸೊ ವಿ ಹ್ಯಾವ್ ಟು ಹ್ಯಾವ್ ದಟ್ ಐಡಿಯಾ ಆಫ್ ವಾಟ್ ಈಸ್ ಇಂಜರಿ. ಇಂಜರಿಯನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ನಾವು ಇವತ್ತು ನಾವು ಬೈಕ್ ಕಲಿತಾ ಇಂಜರಿ ಆಗಬಾರ್ದಂತ ಎಲ್ಲ ಮಾಡ್ತೀವಿ, ಬಟ್ ಇವತ್ತಲ್ಲ ನಾಳೆ ಇಂಜರಿ ಆಗೇ ಆಗುತ್ತೆ. ವಿ ಶುಡ್ ವೆಲ್ಕಮ್ ಇಟ್, ನಾಟ್ ಅವಾಯ್ಡ್ ಇಟ್. ಓಕೆ, ದಟ್ಸ್ ಮೇಕ್ಸ್ ಅಸ್ ಸ್ಟ್ರಾಂಗರ್. ಸೊ MMA ಅನ್ನೋದು ಇಂಡಿಯಾದಲ್ಲಿ ಕಲಿಯೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಎಸ್, ಟು ಸರ್ಟನ್ ಎಕ್ಸ್ಟೆಂಟ್ ಎಸ್. ಯಾಕಂದರೆ ಇಂಡಿಯಾದಲ್ಲಿ ಅಷ್ಟು ಇನ್ನೂ ಕಸ್ಟಮೈಸ್ ಆಗಿಲ್ಲ, ರೈಟ್. ಬಟ್ ಯಾಕಂದರೆ ಈವನ್ ಟ್ರೈನರ್ಸ್ ಸಹಿತ ಹೊರಗಡೆ ಕಲ್ಕೊಂಬಂದು ಲಾಟ್ ಆಫ್ ಎಕ್ಸ್ಪೆನ್ಸಸ್, ಸೆಟಪ್ ಸ್ವಲ್ಪ ಎಕ್ಸ್ಪೆನ್ಸ್ ಆಗುತ್ತೆ MMA ಸೆಟಪ್ ಮಾಡೋದು. ವಿತ್ ದ ಕೈಂಡ್ ಆಫ್ ದ ರೆಂಟ್ ವಾಟ್ ಬ್ಯಾಂಗ್ಳೂರ್ ಇಸ್ ಗ್ರೋಯಿಂಗ್ ನೌ, ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಎನ್ MMA ಸೆಂಟರ್ ಟು ರನ್ ವಿತ್ ಅ ನಾಮಿನಲ್ ಫೀಸ್. ಯಾಕಂದ್ರೆ ನಾವು ಇದು ಪಾರ್ಕಲ್ಲಿ ಕಲಿಯೋಕ್ಕಾಗಲ್ಲ. ಪ್ರಾಪರ್ ಮ್ಯಾಟ್ ಸ್ಟ್ರಕ್ಚರು, ಕೇಜು, ಬ್ಯಾಗ್ಸು, ಆಮೇಲೆ ಅಟ್ಲೀಸ್ಟ್ ಸೇಯಿಂಗ್ ದಟ್ 60 to 1 lakh rupees ಮಿನಿಮಮ್ ರೆಂಟ್ ಇಟ್ಕೊಂಡ್ರೂ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕವರ್ ದಪ್ ದ ಕಾಸ್ಟ್. ಆ್ಯಂಡ್ ದ ಟ್ರೈನರ್ಸ್ ಆರ್ ಕ್ವೈಟ್ ಎಕ್ಸ್ಪೆನ್ಸಿವ್ ವೆನ್ ಇಟ್ ಕಮ್ಸ್ ಟು MMA. ಓಕೆ. ನಾನು MMA ಒಂದು 6 ತಿಂಗಳು ಕಳೆದ ತಕ್ಷಣ ನಾನು ಪ್ರೋ ಫೈಟಿಗೂ ಬೇಕಾದರೆ ಹೋಗ್ಬೋದು, ಅಥವಾ ಪ್ರೊಫೆಷ್ನಲಿ ಫೈಟ್ ಮಾಡೋದಕ್ಕೂ ಹೋಗ್ಬೋದು, ಅಥವಾ ಬೀದಿ ಜಗಳ ಮಾಡಬೇಕಾದ್ರೂ ಫೈಟ್ ಮಾಡ್ಬೋದು. ಓಕೆ, ಸೊ ದಟ್ ತುಂಬ ಬಿಗ್ ಮಿಸ್ಕನ್ಸೆಪ್ಷನ್ ಅದು. ಬಿಕಾಸ್ ಸಿ ವಾಟ್ ಇಟ್, ಅದಕ್ಕೊಂದು ಸಿಂಪಲ್ ಎಫೆಕ್ಟ್ ಅಂತಾರೆ, ಡಂಕಿಂಗ್ ಕ್ರೂಗರ್ ಎಫೆಕ್ಟ್ ಅಂತ ಹೇಳ್ತಾರೆ. ದ ಲೆಸ್ ಆ್ಯಂಡ್ ಲೆಸ್ ವಿ ನೋ, ವಿ ಥಿಂಕ್ ದಟ್ ದೇರ್ ಇಸ್ ಲೆಸ್ ಟು ಲರ್ನ್ ಅಂತ. ಅಂದರೆ ಕಮ್ಮಿ ಗೊತ್ತಿದ್ದಷ್ಟು ನನಗೆ ಇನ್ನೂ ಕಲಿಯೋದು ಕಮ್ಮಿ ಇದೆ ಅಂತ, ತುಂಬ ಕಲ್ತಿದ್ದಷ್ಟು ಇನ್ನೂ ನಂಗೆ ಕಲಿಯೋದು ತುಂಬ ಇದೆ ಅಂತ ಗೊತ್ತಾಗುತ್ತೆ. ಅಂದರೆ ಬಿಗಿನರ್ಸ್ ಮೈಂಡ್ ಸೆಟ್ ಇರುತ್ತೆ. ಅಂದರೆ ಸ್ವಲ್ಪ ಕಲ್ತ ತಕ್ಷಣ ನಾನು ಇವತ್ತು ಫುಲ್ಲು ಹೀಗೆ ಅಂತ ಮೇಲೆ ಒಂದು ರೀತಿ ಏನೋ 1-2 ಬೈಸೆಪ್ಸ್ ಕರ್ಲ್ ಮಾಡ್ಕೊಂಡು ಎಲ್ಲ ಹೀಗೆ ತಿರುಗಾಡೋ ಥರ ಆಗುತ್ತೆ. ಬಟ್ ವೆನ್ ಯು ಡೆವಲಪ್ ಅಟ್ ಅ ಸರ್ಟನ್ ಲೆವೆಲ್ ಯು ಬಿಕಮ್ ಹಂಬಲ್.
So MMA is not to fight, but it's a art, it's a game kind of a thing, sports kind of a thing. We should never get into some fights, and Okay. especially getting into pro, it's a long process. So you should take a proper guidance and make sure that ಆ ಲೆವೆಲ್ ಆಫ್ ಟ್ರೈನಿಂಗ್ ನೀವು ಮಾಡಿದ್ದೀರಾ. ಯಾಕಂದ್ರೆ ಅಲ್ಲಿ ಹೋಗಿ ಗೆಟಿಂಗ್ ಬಿಟನ್ ವೆರಿ ಬ್ಯಾಡ್ಲಿ ಇಸ್ ನಾಟ್ ರೆಕಮೆಂಡೆಡ್. ಓಕೆ. ಇದೇ ರೀತಿ ಯು ಕಿಂಗ್ನ ಫುಲ್ ಪಾಡ್ಕಾಸ್ಟ್ನ ನಾನು ಚಿಕ್ಕದಾಗಿ ಕ್ಲಿಪ್ಸ್ ಆಗಿ ಕಟ್ ಮಾಡಿ ಈ ಚಾನಲಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಯು ಕಿಂಗ್ ಕ್ಲಿಪ್ಸ್.